ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾದಕ ವಸ್ತುಗಳ ಜಾಲ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಕೂಡ ಅಲ್ಲಿ ಡ್ರಗ್ಸ್ ದಂಧೆಗಳು ಜಾಸ್ತಿ ಆಗ್ತಾ ಇವೆ. ಅಲ್ಲಿನ ಪೊಲೀಸರು ಕೂಡ ಕೆಲವರನ್ನ ಹಿಡ್ಕೊಳ್ತಾ ಇದ್ದಾರೆ, ಆದರೂ ಕೂಡ ಇದು ಕಡಿಮೆ ಆಗ್ತಾ ಇಲ್ಲ. ಮೈಸೂರಿನಂತಹ ನಗರದಲ್ಲಿಯೂ ಕೂಡ ಇವರು ಈ ರೀತಿಯಾದ ದಂಧೆ ನಡೆಸ್ತಾ ಇದ್ದಾರೆ. ಡ್ರಗ್ಸ್ ನಿಯಂತ್ರಿಸುವಲ್ಲಿ ವಿಫಲವಾಗಿದ್ದಾರಾ ಮೈಸೂರು ಸಿಸಿಬಿ ಪೊಲೀಸರು ಎನ್ನುವಂತಹ ಪ್ರಶ್ನೆ ಇದೆ. ನಿರ್ಲಕ್ಷ್ಯ ವಹಿಸಿದಂತಹ ಸಿಬ್ಬಂದಿ ವಿರುದ್ಧ ಸೀಮಾ ಲಾಟ್ಕರ್ ಇಟ್ಟಿದ್ದಾರೆ, ಕೆಂಡಾಮಂಡಲವಾಗಿದ್ದಾರೆ. ಸೀಮಾ ಲಾಟ್ಕರ್ ಅವರು ಒಯ್ತಾ ಇದ್ದಾರೆ. ಅವರಿಗೆ ಒಂದೇ ಬಾರಿಗೆ ಸಿಸಿಬಿಯ 10 ಸಿಬ್ಬಂದಿ ಎತ್ತಂಗಡಿಯಾಗಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ. ಫಿನಾಯಿಲ್ ಫ್ಯಾಕ್ಟರಿ ಹೆಸರಿನಲ್ಲಿ ನಡೆಸುತ್ತಿದ್ದಂತಹ ಡ್ರಗ್ಸ್ ದಂಧೆ ಬಯಲಾಗಿತ್ತು. ಮಹಾರಾಷ್ಟ್ರ ಪೊಲೀಸರಿಂದ ದೆಹಲಿ ಎನ್ಸಿಬಿ ತಂಡದಿಂದ ಮೈಸೂರಿನ ಡ್ರಗ್ಸ್ ಲ್ಯಾಬ್ ಮೇಲೆ ದಾಳಿಯಾಗಿತ್ತು. ಮಹಾರಾಷ್ಟ್ರದವರು ಕೂಡ ಬಂದಿದ್ದರು. ಸ್ಥಳೀಯ ಪೊಲೀಸರಿಗೆ ತಿಳಿಯದಂತೆಯೇ ನಡೆದಿತ್ತು ಕೇಂದ್ರ ತನಿಖಾ ತಂಡದ ಕಾರ್ಯ. ಅದರಿಂದ ರಾಜ್ಯ ಪೊಲೀಸರಿಗೆ ಶೇಮ್ ಆಗಿತ್ತು. ಲಭ್ಯವಿದ್ದ ಸುಳಿವುಗಳ ಮೇಲೆ ಇವರು ಕ್ರಮವನ್ನು ಕೈಗೊಂಡಿರ್ತಾರೆ ಅಧಿಕಾರಿಗಳು. ಕಾನ್ಸ್ಟೇಬಲ್ ಅಂಡ್ ಹೆಡ್ ಕಾನ್ಸ್ಟೇಬಲ್ಗಳನ್ನು ಮೂಲ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ, ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸಿಸಿಬಿಯನ್ನು ಇನ್ನಷ್ಟು ಬಲಪಡಿಸಲು ಪೊಲೀಸ್ ಇಲಾಖೆ ಮಹತ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಡ್ರಗ್ಸ್ ಜಾಲ ನಿರ್ಮೂಲನೆಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಈ ಹಿಂದೆ ನಾವು ನೋಡಿದ್ದೀವಿ, ಫಿನಾಯಿಲ್ ಫ್ಯಾಕ್ಟರಿ ಅಂತ ಹೇಳಿಕೊಂಡು ಡ್ರಗ್ಸ್ ದಂಧೆ ಮಾಡ್ತಾ ಇದ್ರು, ಡ್ರಗ್ಸನ್ನು ತಯಾರಿಸ್ತಾ ಇದ್ರು. ಯುವ ಪೀಳಿಗೆಗಳಿಗೆ ಇವರು ಮಾರಕ ಆಗ್ತಾ ಇದ್ರು. ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಪೊಲೀಸರಿಗೂ ಮಾಹಿತಿ ಇರಲಿಲ್ಲ, ಅಲ್ಲಿರುವಂತಹ ಮೈಸೂರಿನ ಪೊಲೀಸರಿಗೂ ಕೂಡ ಮಾಹಿತಿ ಇರಲಿಲ್ಲ. ಆದರೆ ಅದು ದೆಹಲಿಯ ಎನ್ಸಿಬಿ ಪೊಲೀಸರಿಗೆ, ಸಿಸಿಬಿ ಪೊಲೀಸರಿಗೆ ಮತ್ತು ಮಹಾರಾಷ್ಟ್ರದವರಿಗೆ ಎಲ್ಲರಿಗೂ ಕೂಡ ಗೊತ್ತಿತ್ತು. ಆದರೆ ಕರ್ನಾಟಕದವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಬಂದು ದಾಳಿ ಮಾಡಿದ ಮೇಲೆ ಇವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಕರ್ನಾಟಕದ ಪೊಲೀಸರು ಎಷ್ಟು ಎಚ್ಚರಿಕೆಯಿಂದ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಕೆಲವರ ಅನುಮಾನ ಬಂದಿದ್ದೇನು ಅಂತಂದರೆ ಕರ್ನಾಟಕದ ಪೊಲೀಸರು ಕೂಡ ಇದರಲ್ಲಿ ಶಾಮೀಲು ಹಾಕಿದ್ದಾರೆ. ಅದಕ್ಕೆ ಇವರು ಇದ್ರ ಮೇಲೆ ದಾಳಿ ನಡೆಸಿರಲಿಲ್ಲ, ಇದನ್ನು ಕಂಡುಹಿಡಿದಿರಲಿಲ್ಲ, ಗೊತ್ತಿದ್ದರೂ ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ರು ಅಂತ ಹೇಳಿ ಆರೋಪ ಮಾಡಿದರು. ಈಗ ಯಾರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿರಲಿಲ್ವೋ, ಯಾರು ನಿರ್ಲಕ್ಷ್ಯವನ್ನು ವಹಿಸಿದ್ರೋ ಅಂತಹ ಸಿಸಿಬಿಯ 10 ಸಿಬ್ಬಂದಿಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ನೀವು ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳುವಲ್ಲಿ ವಿಫಲರಾಗಿದ್ದೀರಿ, ನಿಮಗೇನು ಗೊತ್ತಾಗ್ತಾ ಇಲ್ಲ, ಗೊತ್ತಿದ್ರೂ ಕೂಡ ನೀವು ಸುಮ್ಮನೆ ಇದ್ದೀರಿ, ಏನೂ ಕೂಡ ಅದರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಅವರನ್ನು ವರ್ಗಾವಣೆ ಮಾಡಿದ್ದಾರೆ. ಎಲ್ಲಿ ಮೊದಲಿದ್ರು ಅಲ್ಲಿಗೆ ಹಾಕಿಬಿಟ್ಟಿದ್ದಾರೆ. ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳನ್ನು ಅವರು ಮೊದಲು ಎಲ್ಲಿದ್ದರು ಮೂಲ ಠಾಣೆಗೆ ವರ್ಗಾವಣೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸಿಸಿಬಿಯನ್ನು ಇನ್ನಷ್ಟು ಬಲಪಡಿಸೋಕೆ ಪೊಲೀಸ್ ಇಲಾಖೆ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಡ್ರಗ್ಸ್ ಜಾಲಗಳೇನಿದೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಅದಕ್ಕೋಸ್ಕರ ಕಠಿಣವಾದಂತಹ ಮಾರ್ಗಸೂಚನೆಗಳನ್ನು ಅನುಸರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನೇ ಆದರೂ ಬರೀ ಮೈಸೂರು ಮಾತ್ರ ಅಲ್ಲ, ಕರ್ನಾಟಕದ ಯಾವ ಭಾಗದಲ್ಲಿ ಆದರೂ ಸರಿ ಈ ಡ್ರಗ್ಸ್ ದಂಧೆಯನ್ನು ಅಥವಾ ಮಾರುವವರನ್ನು, ಪೆಡ್ಲರ್ಗಳೇನಿದೆ ಅವರನ್ನು ಹುಡುಕಿ ಬಂಧಿಸುವ ಕೆಲಸವನ್ನು ಮಾಡುವಲ್ಲಿ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಮೈಸೂರಿನಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಕಡಿಮೆ ಆಗುತ್ತಾ, ಸಂಪೂರ್ಣವಾಗಿ ನಿಯಂತ್ರಣ ಆಗುತ್ತಾ, ಅಲ್ಲಿನ ಪೊಲೀಸರು ಇನ್ಮೇಲಾದರೂ ಎಚ್ಚೆತ್ತುಕೊಳ್ತಾರೆ, ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.